ನಮಸ್ಕಾರ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ 2 ದಿವಸ ಹಿಂದೆ ಸಂಡೇ ಈವ್ನಿಂಗ್ 9ನೇ ತಾರೀಕು ಕೊನಾಜಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಜಾಗ ಬರ್ತದೆ ಬುಳ್ಳಿಯಾರ್. ಆ ಜಾಗದಲ್ಲಿ ಒಂದು ಬಾರ್ ಹತ್ತಿರ ಇಬ್ಬರು ಹಿಂದೂ ಹುಡುಗರ ಮೇಲೆ ಕೆಲವರು ಸೇರಿ ಚೂರಿಯಿಂದ ಹಲ್ಲೆ ಮಾಡಿದರು. ಆದ ನಂತರ ಆ ಸಂಬಂಧಪಟ್ಟ ಅಲ್ಲಿ ಸ್ವಲ್ಪ ಕಮೋಷನ್ ಆಯಿತು. ಇಮಿಡಿಯೇಟ್ಲಿ ಸ್ಥಳೀಯ ಪೊಲೀಸ್ಗೆ ಮಾಹಿತಿ ಬಂತು. ನಂತರ ನಾವೆಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸ್ಥಳದ ಪರಿಶೀಲನೆ ಮಾಡಿದ್ದೀವಿ. ಆದ ನಂತರ ಈ ಸಂಬಂಧಪಟ್ಟ ಕೊನಾಜೆ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಅಂಡರ್ ಸೆಕ್ಷನ್ 307 IPC ಕ್ರೈಮ್ ದಾಖಲು ಮಾಡಿದ್ದೀವಿ. FIR ನಂಬರ್ 80/2024. ಆ ಕೇಸಲ್ಲಿ ಬ್ಯಾಕ್ಗ್ರೌಂಡ್ ಈಸ್ ಸಂಡೇ ಸಾಯಂಕಾಲ ಆ ದಿವಸ ಮಾನ್ಯ ಪ್ರಧಾನಮಂತ್ರಿಯವ್ರದ್ದು ಸ್ವೇರಿಂಗ್ ಸೆರೆಮನಿ ಇತ್ತು. ಆ ಸಂದರ್ಭದಲ್ಲಿ BJP ಸ್ಥಳೀಯವರು ಸಾಕಷ್ಟು ಕಡೆ ವಿಜಯ ಪ್ರೊಸೆಷನ್ ಅವರು ಆರ್ಗನೈಸ್ ಮಾಡಿದರು. ಅದೇ ರೀತಿ ಬುಳ್ಳಿಯಾರಲ್ಲಿ ಕೂಡ ಒಂದು ಸ್ಮಾಲ್ ಸ್ಕೇಲ್ದು ಪ್ರೊಸೆಷನ್ ನಡೀತಾ ಇತ್ತು. ಆ ಪ್ರೊಸೆಷನ್ನಲ್ಲಿ ಸುಮಾರು 30-40 ಜನ ಇದ್ದರು. ಸೊ ಅವರು DJ ಮುಖಾಂತರ ಬುಳ್ಳಿಯಾರ್ ರೂಟಲ್ಲಿ ಒಂದು ಮೆರವಣಿಗೆ ಮಾಡ್ತಾಯಿದ್ರು. ಸೊ ಮೆರವಣಿಗೆ ಮಾಡುವಾಗ 1-2 ಕಡೆ ಅವರು ಪ್ರಚೋದನಕಾರಿಯನ್ನು ಸ್ಲೋಗನ್ ಕೂಗಿದ್ದಾರೆ. ಆದ ನಂತರ ಸುಮಾರು 8:45ಕ್ಕೆ ಪ್ರೊಸೆಷನ್ ಮುಕ್ತಾಯ ಆಯಿತು ಪಡೀಲ್ ಜಂಕ್ಷನ್ ಹತ್ರ. ನಂತರ ಒಂದು ಬೈಕ್ ಮೇಲೆ 3 ಜನ ಹುಡುಗರು ಮತ್ತೆ ಬುಳ್ಳಿಯಾರ್ ಮಸೀದಿಗೆ ಕ್ರಾಸ್ ಮಾಡಿ ಅಲ್ಲಿ ಮತ್ತೆ ಕೆಲವು ಸ್ಲೋಗನ್ ಕೂಗಿ ಮುಂದೆ ಹೋಗಿದ್ರು. ಅವ್ರಿಗೆ ಆವಾಗ ಕೆಲವು ಮುಸ್ಲಿಂ ಹುಡುಗರು ಚೇಸ್ ಮಾಡಿ ಅಲ್ಲಿ ಹತ್ತಿರ 1 ಕಿಲೋಮೀಟರ್ ದೂರ ಒಂದು ಸಮಾಧಾನ ಬಾರ್ ಇದೆ, ಅಲ್ಲಿ ಹೋಗಿ ಅವ್ರ ಜೊತೆಗೆ ಮೊದಲೇ ಅವರು ವಾದವಿವಾದ ಮಾಡ್ತಾರೆ. ವಾದವಿವಾದ ಹೆಚ್ಚು ಆದ ನಂತರ ಅಲ್ಲಿ ಸುಮಾರು 20 ಜನ ಮುಸ್ಲಿಂ ಹುಡುಗರು ಸೇರಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಆ ಹಲ್ಲೆ ಸಮಯದಲ್ಲಿ ಒಬ್ಬರಿಬ್ಬರು ಅವ್ರ ಮೇಲೆ ಚೂರಿಯಿಂದ ಹಲ್ಲೆ ಮಾಡ್ತಾರೆ, ಮಂಡಾಂತಿಗೆ ಹಲ್ಲೆ. ಒಬ್ಬನಿಗೆ ಹೊಟ್ಟೆ ಮೇಲೆ ಚೂರಿಯಿಂದ ಚುಚ್ತಾರೆ, ಒಬ್ಬನಿಗೆ ಬೆನ್ನು ಮೇಲೆ ಚುಚ್ಚಿದ್ದಾರೆ. ಸೊ ನಂತರ ಅವ್ರಿಗೆ ಇಮಿಡಿಯೇಟ್ಲಿ KSA ಹೆಗಡೆ ಹಾಸ್ಪಿಟಲ್ಗೆ ನಾವು ಅಡ್ಮಿಟ್ ಮಾಡಿದ್ದೀವಿ. ನಂತರ ಅವ್ರದ್ದು ರಾತ್ರಿ ಟ್ರೀಟ್ಮೆಂಟ್ ಆಯಿತು. ಬೋತ್ ಆರ್ ಔಟ್ ಆಫ್ ಡೇಂಜರ್. ಈ ಸಂದರ್ಭದಲ್ಲಿ ಕೇಸ್ ಆದ ನಂತರ ನಾವು ಆರೋಪಿಗಳಿಗೆ ಅಲ್ಲಿ ಇರೋದು CCTV ಮುಖಾಂತರ ಐಡೆಂಟಿಫೈ ಮಾಡಿದ್ದೀವಿ. ಸ್ಥಳೀಯವ್ರದ್ದು ನಾವು ಸಹಾಯತೆ ಹೊಂದಿದ್ದೀವಿ. ಆದ ನಂತರ ಸುಮಾರು 20 ಜನಕ್ಕೆ ನಾವು CCTV ಫುಟೇಜ್ ಆಧಾರ ಮೇಲೆ ಐಡೆಂಟಿಫೈ ಮಾಡಿ ಅವ್ರದ್ದು ಅರೆಸ್ಟ್ದು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿವರೆಗೆ ಸುಮಾರು 6 ಜನ ಈಗ ಅರೆಸ್ಟ್ ಆಗಿದ್ದಾರೆ. ಮುಂದಿನವರಿಗೆ ಕೂಡ ನಾವು ದಸ್ತಗಿರಿದು ಪ್ರೊಸೆಸ್ ಈಗ ಕಂಟಿನ್ಯೂ ಮಾಡಿದ್ದೀವಿ. ನಮ್ಮದು 3 ತಂಡ ಈ ಕೆಲಸದಲ್ಲಿ ಸುಮಾರು 2 ದಿವಸದಿಂದ ಕೆಲಸ ಮಾಡ್ತಾಯಿದೆ ಸತತವಾಗಿ. ಮತ್ತು ಅವ್ರದ್ದು ವೇರ್ ಅಬೌಟ್ಸನ್ನು ನಾವು ಈಗ ಪತ್ತೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಈ ಕೇಸ್ದು ತನಿಖೆ ಮಾಡುವಾಗ ಬುಳ್ಳಿಯಾರ್ ಮಸೀದಿಯವರು ಬಂದು ನಮ್ಮ ಹತ್ರ ದೂರು ಕೊಟ್ಟರು. ದ್ಯಾಟ್ ವೆನ್ ವಿ ವರ್ ಇನ್ವೆಸ್ಟಿಗೇಟಿಂಗ್ ದಿಸ್ ಪ್ರಿವಿಯಸ್ ಕೇಸ್, ಈ 307 ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಾವು ಇಷ್ಟೊಂದು ಗಲಾಟೆ ಯಾಕೆ ಆಯಿತು ಮತ್ತು ಏನು ಕಾರಣ ಆಯಿತು, ಆವಾಗ ಅವರು ನಮಗೆ ಬಂದು ದೂರು ಕೊಟ್ಟಿದ್ದಾರೆ. ಅಲ್ಲಿ ಮಸೀದಿಯವರು ಒಬ್ಬ ಅಬ್ದುಲ್ಲಾ ಅಂತ. ಸೊ ಆ ದಿವಸ ಒಂದು ಆಟೋನ ಪಾರ್ಕಿಂಗ್ ಜಾಗದಲ್ಲಿ ಈ ಮೆರವಣಿಗೆ ಮಾಡುವಾಗ ಈ ಕೆಲವು ಹುಡುಗರು ತುಂಬ ಒಂದು ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಬೇಸಿಕ್ಲಿ ಅದು ಕನ್ನಡದಲ್ಲಿ ಇತ್ತು. ಈ ವೇದಿಕೆ ಮುಖಾಂತರ ನನಗೆ ಅದು ಹೇಳಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ವಾಸ್ ಟೂ ಹರ್ಟ್ಫುಲ್. ಆದರೆ ಇಂಗ್ಲೀಷಲ್ಲಿ ಎಸೆನ್ಷಿಯಲ್ ಮೀನಿಂಗ್ ವಾಸ್ ದ್ಯಾಟ್ ಯು ಆರ್ ಆಲ್ ಪಾರ್ಟ್ ಆಫ್ ಪಾಕಿಸ್ತಾನೀಸ್ ಆ್ಯಂಡ್ ದ ಅರೈವಲ್ ಆಫ್ ಮೋದಿ ಹ್ಯಾಸ್ ಕೇರ್ಡ್ ಯು ಅಂತ ಇತ್ತು. ಸೊ ಅದು ಕೂಡಲೇ ಎಲ್ಲ ವಾಟ್ಸಪ್ ಗ್ರೂಪ್ ಮುಖಾಂತರ ಸರ್ಕ್ಯುಲೇಟ್ ಆಯಿತು. ಈ ರೀತಿ ಮೆರವಣಿಗೆ ಮುಖಾಂತರ ಅವರು ನಮಗೆ ಈ ರೀತಿ ಬೈತಾ ಇದ್ದಾರೆ ಆ್ಯಂಡ್ ನಮ್ಮಲ್ಲಿ ಕೂಗ್ತಾ ಇದ್ದಾರೆ. ಸೊ ಒನ್ಸ್ ದ ಪ್ರೊಸೆಷನ್ ರೀಚ್ ನಿಯರ್ ಮಸೀದಿ, ಬುಳ್ಳಿಯಾರ್ ಮಸೀದಿ ಹತ್ತಿರ ಬಂದಾಗ ಅವರು DJ ಮುಖಾಂತರ ಇನ್ನೂ ಸ್ವಲ್ಪ ಜೋರಾಗಿ ಡ್ಯಾನ್ಸ್ ಮಾಡೋದು ಮತ್ತು ಕೂಗೋದು ಸ್ಟಾರ್ಟ್ ಮಾಡಿದ್ದಾರೆ. ಸೊ ದ್ಯಾಟ್ ವಾಸ್ ದ ಬೇಸಿಕ್ ಬ್ಯಾಕ್ಗ್ರೌಂಡ್ ವಿಚ್ ಎಜಿಟೇಟೆಡ್. ಆದ ನಂತರ ಈ 3 ಜನ ಹುಡುಗರು ಮತ್ತೆ ಹೋಗಿ ಅಲ್ಲಿ ಮತ್ತೆ ಕೂಗಿ ಮುಂದೆ ಹೋಗಿದ್ದಾರೆ. ಆವಾಗ ಈ ಮುಸ್ಲಿಮ್ಸ್ ಹುಡುಗರು ಅವ್ರಿಗೆ ಸೇರಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಕೂಡ ನಾವು ಒಂದು ಸೆಕ್ಷನ್ 153 IPC ಪ್ರಕಾರ ಒಂದು ಕೇಸ್ ದಾಖಲು ಮಾಡಿದ್ದೀವಿ. ಅದರಲ್ಲಿ 4 ಜನ ಮೇಲೆ ನಾವು ಕಂಪ್ಲೇಂಟ್ ತಗೊಂಡಿದ್ದೀವಿ. ಅದು ಕೂಡ ನಾವು ಇನ್ವೆಸ್ಟಿಗೇಟ್ ಮಾಡ್ತಾಯಿದ್ದೀವಿ. ಸೊ ಮಸೀದಿ ಹತ್ತಿರ ಇರೋದು CCTV ಫುಟೇಜ್ ಕೂಡ ನಾವು ಕಲೆಕ್ಟ್ ಮಾಡಿದ್ದೀವಿ ಮತ್ತು ಯಾರ್ಯಾರು ಏನು ಮಾಡಿದ್ದಾರೆ ಅದರದ್ದು ಕೂಡ ತನಿಖೆ ಮಾಡ್ತಾಯಿದ್ದೀವಿ. 6 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಬೇರೆಯವರು ಈಗ ನಾವು ಅರೆಸ್ಟ್ ಪ್ರೊಸೀಜರ್ ಮಾಡ್ತಾಯಿದ್ದೀವಿ. ಆದಷ್ಟು ಬೇಗ ಎಲ್ಲರೂ ಅರೆಸ್ಟ್ ಆಗ್ತಾರೆ.
ನೋ ಈ ರೀತಿ ಇದು ಸುಳ್ಳು ಸುದ್ದಿ ಇದೆ. ನಾವು ನೋಟಿಸ್ ಮಾಡಿ ಅವರಿಗೆ, ಬಿಕಾಸ್ ದೇ ಹ್ಯಾವ್ ಅಬ್ಸ್ಪಾಂಡೆಡ್, ಅವ್ರದ್ದು ವೇರ್ ಅಬೌಟ್ಸ್ ಕೇಳಲಿಕ್ಕೆ ಮತ್ತು ಕೆಲವು ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೆ ನೋಟಿಸ್ ಮಾಡಿ ಕರಿತಾ ಇದ್ದೀವಿ. ಆ್ಯಂಡ್ ಆಫ್ಟರ್ ನಮ್ಮದು ರೂಟೀನ್ ಇನ್ವೆಸ್ಟಿಗೇಷನ್ ಎಲ್ಲರಿಗೆ ಬಿಟ್ಟಿದ್ದೀವಿ ಅಂತ. ಯಾರು ಒಬ್ರೊಬ್ರಿಗೆ ಈ ರೀತಿ ಕರೆದಿದ್ದೀವಿ. ವಿ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್. ಬೇರೆ ಯಾವುದು ಎಲ್ಲ ಸುಳ್ಳು ಸುದ್ದಿ ಇದೆ. ಅವರು ಈಗ ಟ್ರೀಟ್ಮೆಂಟಲ್ಲಿದ್ದಾರೆ. ಸೊ ಒನ್ಸ್ ದಿಸ್ ಪ್ರೊಸೆಸ್ ಇಸ್ ಓವರ್, ಅವ್ರ ಮೇಲೆ ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತೀವಿ. ಹಾಂ 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 ನನಗೆ ಕಾಣ್ತಾ ಇಲ್ಲ. ಕ್ಯಾನ್ ಯು ರಿಪೀಟ್ ದ ಕ್ವೆಶ್ಚನ್? ಹಾಂ, ಎಸ್. ಒಬ್ಬ ಅದರಲ್ಲಿ ರೌಡಿ ಶೀಟರ್ ಇದ್ದರು. ಆ್ಯಕ್ಚುಲಿ ಹಿ ವಾಸ್ ಅನ್ ಓಲ್ಡ್ ರೌಡಿ ಶೀಟರ್. ಹಿ ವಾಸ್ ದೇರ್ ನಿಯರ್ ಮಸೀದಿ. ಆ್ಯಂಡ್ ಆ ಚಾಕು ನಾವು ಸೀಸ್ ಮಾಡಿದ್ದೀವಿ. ಆ್ಯಂಡ್ ಆ್ಯಸ್ ಪರ್ ದ ಇನ್ಫಾರ್ಮೇಷನ್, ಎಸ್, ಹಿ ವಾಸ್ ಹ್ಯಾವಿಂಗ್ ಅನ್ ಪಾಕೆಟ್ ನೈಫ್ ಇನ್ ಹಿಸ್ ಪಾಕೆಟ್ ಎಟ್ ದಟ್ ಟೈಮ್. See, that Kannada statement I can give off, not on the this video, but I can give you that statement which was narrated by them, but not through this dice. ಇಲ್ಲ, ಅವನು ಎಬ್ಸ್ಕೊಂಡಿದ್ದಾನೆ. ಮೇನ್ ಅಕ್ಯೂಸ್ ಅವನೇ. ಇಲ್ಲ, ಒಂದೇ ಸೈಡಿಂದ. See, the anti-communal wing did a good job. If you see this year election, we were the highest in terms of booking the rowdies under 107 and 108. And ಸುಮಾರು ಒಂದು 300 ಜನರ ಮೇಲೆ ನಾವು ಇದು ಪ್ರಿವೆಂಟಿವ್ ಕ್ರಮ ಜರುಗಿಸಿದ್ದೀವಿ. ಸುಮಾರು ಒಂದು 55 ಜನ ನಾವು ಗಡಿಪಾರು ಮಾಡಿದ್ದೀವಿ. 8 ಜನ ಮೇಲೆ ನಾವು ಗುಂಡಾ ಆ್ಯಕ್ಟ್ ಹಾಕಿದ್ದೀವಿ. ಆ್ಯಂಡ್ ಇಫ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್, in fact, Mangalore city was like 1/3 of the entire state work was done by us. Externment agli, Gunda Act agli, 35% ನಾವು ಮಾಡಿದ್ವಿ. So that was basically the work of a communal wing who collected all the data and kept an eye. And ಇವ್ರಿಗೆ ಈ ಮ್ಯಾಜಿಸ್ಟ್ರೇಟ್ ವರ್ಕಲ್ಲಿ ಸಾಕಷ್ಟು ಕೆಲಸಗಳು ಇರ್ತದೆ. ಅವ್ರಿಗೆ ಬೌಂಡ್ ಓವರ್ ಮಾಡೋದು, ಅವ್ರಿಗೆ ಹಾಜರುಪಡಿಸೋದು, ನೋಟಿಸ್ ಜಾರಿ ಮಾಡೋದು. ಸೊ ದಟ್ ವರ್ಕ್ ದೇ ಹ್ಯಾವ್ ಡನ್ ಆ್ಯಕ್ಚುಲಿ ವೆರಿ ಗುಡ್. ಇಲ್ಲ, ನಾವು ಖಂಡಿತ ವಿ ಆರ್ ರಿಕ್ವೆಸ್ಟಿಂಗ್ ಎವ್ರಿ ಒನ್. ಕೆಲವ್ರಿಗೆ ನಾವೇ ಫೋನ್ ಮಾಡಿ ಕರಿತಾ ಇದ್ದೀವಿ. ಯಾಕೆಂದರೆ ಈ ಮಧ್ಯದಲ್ಲಿ ಲಾಸ್ಟ್ 15 ಡೇಸಲ್ಲಿ 1-2 ಇನ್ಸಿಡೆಂಟಿಂದ ಸ್ವಲ್ಪ ಟ್ರಸ್ಟ್ ಡೆಫಿಸಿಟ್ ಆಗಿರ್ಬೋದು. ಅದಕ್ಕಾಗಿ ನಾವು ಪದೇ ಪದೇ ಎಲ್ಲರಿಗೆ ಫೋನ್ ಮಾಡಿ ವಿಲ್ ಬ್ರಿಂಗ್ ದೆಮ್ ಆನ್ ದ ಟ್ರ್ಯಾಕ್. ಆ್ಯಂಡ್ ಆದಷ್ಟು ಬೇಗ ಎಲ್ಲರಿಗೆ ನೆಕ್ಸ್ಟ್ 2-3 ಡೇಸಲ್ಲಿ ಕರೆದು ವಿಲ್ ಟ್ರೈ ಟು ಬ್ರಿಂಗ್ ಸೇಮ್ ಪೀಸ್ ಅಗೇನ್. ಎಸ್, ನಮ್ಮವರು ಇರ್ತಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ದೇ ಟ್ರೈಡ್ ಟು ಸ್ಟಾಪ್, ಬಿಕಾಸ್ ಆ ದಿವಸ ಭಾರತ ಪಾಕಿಸ್ತಾನ ಮ್ಯಾಚ್ ಇತ್ತು, ಜೊತೆಗೆ ಸ್ವೇರಿಂಗ್ ಇನ್ ಸೆರೆಮನಿ ಸೇಮ್ ಟೈಮ್ ಇತ್ತು. ಅದಕ್ಕಾಗಿ ಎಲ್ಲ ಕಡೆ ನಾವು ಬಂದೋಬಸ್ತ್ ಮಾಡಿದ್ದೀವಿ. ಆ ಮೆರವಣಿಗೆಗಳ ಜೊತೆಗೆ ನಮ್ಮವರು ಇಬ್ಬರು ಇದ್ದರು. ಆ್ಯಂಡ್ ದೇ ಟ್ರೈಡ್ ದೇರ್ ಬೆಸ್ಟ್. ಇನ್ಫ್ಯಾಕ್ಟ್ ಪಡೀಲಾದ ನಂತರ ಎಲ್ಲರಿಗೆ ಅವರೇ ಡಿಸ್ಪರ್ಸ್ ಮಾಡಿದ್ದಾರೆ. ಮತ್ತೊಮ್ಮೆ ಸರಿ ಆ್ಯಕ್ಚುಲಿ ಆ ಸೇಮ್ ಮೆರವಣಿಗೆ ವಾಂಟೆಡ್ ಟು ಗೋ ಆನ್ ದ ಸೇಮ್ ರೂಟ್, ಬಟ್ ದ 2 ಕಾನ್ಸ್ಟೇಬಲ್ ಸ್ಟಾಪ್ ದೆಮ್ ಫ್ರಮ್ ಗೋಯಿಂಗ್ ಟುವರ್ಡ್ಸ್ ಅಗೇನ್ ಆನ್ ದ ಸೇಮ್ ರೂಟ್. ಅವ್ರಿಗೆ ಪಡೀಲ್ ಕಡೆ ಅವರು ಡಿಸ್ಪರ್ಸ್ ಮಾಡಿದ್ದಾರೆ. ಬಟ್ ಆದರೆ ಒಂದು ಬೈಕ್ ಮೇಲೆ 3 ಜನ ಹೋಗಿ ಕೂಗಿದ್ದಾರೆ. ಸೊ ಅದು ನಮ್ಮ ಗಮನಕ್ಕೆ ಬಂದಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಆಲ್ ದೀಸ್ ಥಿಂಗ್ಸ್ ವಿಲ್ ಕಮ್ ಇನ್ ದ ಇನ್ವೆಸ್ಟಿಗೇಷನ್. ಅಬೂಬಕರ್ ಅಲ್ಲ, ಈ ರೀತಿ ಇದ್ದರೆ ಡೆಫಿನೆಟ್ಲಿ ವಿ ಆಲ್ ಟೇಕ್ ಆ್ಯಕ್ಷನ್. ಅದಕ್ಕಾಗಿ 107 ಬುಕ್ ಮಾಡ್ತೀವಿ, ಬೇರೆ ಪ್ರಿವೆಂಟಿವ್ ಆ್ಯಕ್ಷನ್ ತಗೊಳ್ತೀವಿ. ಬಟ್ ಪ್ರತಿಯೊಂದು ವೇದಿಕೆ ಮುಖಾಂತರ ಹೇಳಿಕ್ಕಾಗೋದಿಲ್ಲ. ಸೊ ಕೆಲವ್ರಿಗೆ ನೋಟಿಸ್ ಜಾರಿ ಮಾಡ್ತೀವಿ, ಕೆಲವ್ರಿಗೆ ನಾವು ಬೌಂಡ್ ಓವರ್ ಮಾಡ್ತೀವಿ. ಆ್ಯಂಡ್ ಎವ್ರಿಥಿಂಗ್ ಡಸಂಟ್ ಕಮ್ ಅಂಡರ್ IPC.
ಸೊ ಈ ರೀತಿ ಕೆಲವು ವಾದ ವಿವಾದ ಮಾಡ್ತಾರೆ, ಅವ್ರಿಗೆ ನಾವು ನೋಟಿಸ್ ಜಾರಿ ಮಾಡಿ 107 ಮಾಡ್ತೀವಿ, 108 ಮಾಡ್ತೀವಿ, 1110 ಮಾಡ್ತೀವಿ, ಡಿಪೆಂಡಿಂಗ್ ಅಪಾನ್ ದ ಸಿವಿಯರಿಟಿ. ನಿಗಾ ಕಡಿಮೆ ಆಗಿಲ್ಲ, ಬಟ್ ಎಟ್ ದ ಸೇಮ್ ಟೈಮ್ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನ್. ಆ್ಯಂಡ್ ಇನ್ಫ್ಯಾಕ್ಟ್ ನಿನ್ನೆ ರಾತ್ರಿ ನಾವು ಈಗ ಫ್ರೆಶ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದೀವಿ. ನಿನ್ನೆ ರಾತ್ರಿ 9 ಗಂಟೆಯಿಂದ 3 ಗಂಟೆವರೆಗೆ ನಾವು ಸಿಟಿಯಲ್ಲಿ ಸುಮಾರು ಒಂದು 25 ಕಡೆ ನಾಕ ಹಾಕಿ 9ರಿಂದ ರಾತ್ರಿ 3 ಗಂಟೆವರೆಗೆ ಸುಮಾರು ಒಂದು 500 ವೆಹಿಕಲ್ಸ್ಗೆ ಚೆಕ್ ಮಾಡಿದ್ದೀವಿ. ಸ್ಪೆಷಲಿ ದೇರ್ ಪಾಕೆಟ್ಸ್ ಆ್ಯಂಡ್ ವೆಹಿಕಲ್ಸ್ದು ಡಿಕ್ಕಿ ಎಲ್ಲ ಚೆಕ್ ಮಾಡಿ ಯಾರು ಏನಾದರೂ ಚೂರಿ ಅಥವಾ ಏನಾದರೂ ಘಾತಕ ವೆಪನ್ ಕ್ಯಾರಿ ಮಾಡ್ತಾ ಇದ್ದಾನೆ ಇಲ್ವಾ. ಮತ್ತು ದಿಸ್ ಪ್ರೊಸೆಸ್ ವಿಲ್ ಕಂಟಿನ್ಯೂ ಇನ್ ಫರ್ದರ್ ಆಲ್ಸೋ, because in between 1 or 2 incidents this has happened that people have used a knife which we don't want in future. Sir, even CCTV footage is first one sala ee ಮೆರವಣಿಗೆ ಬರುತ್ತೆ, ಅಲ್ಲಿಂದ ಪಾಸ್ ಆಗುತ್ತೆ. ಅದನಂತರ ಮತ್ತೆ ಇವರು ಮೂರು ಮತ್ತೆ ಭಾರತ್ ಮಾತಾ ಕಿ ಜೈ ಅಂತ ಒಂದು ಬರುತ್ತೆ. ಅದನಂತರ ಅವರನ್ನು ಫಾಲೋ ಮಾಡ್ತಾರೆ. Because Bharat Mata ki Jai kinta munche the statement which I have told you was the main reason for provocation, where they say that you are all part of Pakistan and the arrival of Modi has scared you. Rowdy Shetter accused. Absconding ಇದ್ದಾನೆ.